ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಚ್ಚಿ ಬೀಳಿಸುವಂತಹ ಅಚ್ಚರಿಯ ಸಂಗತಿಗಳು ಈಗ ಸಿಜೆಪಿ ಪ್ರೊಟೆಸ್ಟ್ ಸುತ್ತ ತೆರೆದುಕೊಳ್ತಿರೋದು. ಲೇಟೆಸ್ಟ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ ಅಮೆರಿಕ CIA ಕೈವಾಡ ಬಟ ಬಯಲಾಗಿದೆ, ಸಾಕ್ಷಿ ಸಮೇತ ಅದನ್ನು ಇಡ್ತಾ ಹೋಗ್ತೀವಿ. ನೋಡಿ, ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಎಲ್ಲಕ್ಕಿಂತ ಪ್ರಮುಖವಾಗಿ ಸಿಜೆಪಿ ಪ್ರೊಟೆಸ್ಟು ಪರ್ಮಿಷನ್ನೇ ಸಿಕ್ಕಿಲ್ದೇನೆ ನಡೆದಿರೋ ಪ್ರೊಟೆಸ್ಟ್ ಅಲ್ವಾ. ಜಂತರ್ ಮಂತರಲ್ಲಿ ನಡೆಸ್ತಾರ, ಇನ್ನೊಂದು ಕಡೆ ನಡೆಸ್ತಾರ ಅನ್ನೋವಂಥದ್ದು ಫೈನಲ್ಲೇ ಆಗಿರಲಿಲ್ಲ. ಕಡೆ ಕ್ಷಣದವರೆಗೂ ಪರ್ಮಿಷನ್ ಸಿಕ್ಕೇ ಇಲ್ಲ ಈ ಹೋರಾಟಕ್ಕೆ. ಆದರೆ 21ನೇ ತಾರೀಕು 20ನೇ ತಾರೀಕು ನಡೆದಂತಹ 20-21 ಎಲ್ಲ ಜೋರ್ಗಲಾಟೆ ಅಲ್ವಾ, ಆ ಹೋರಾಟದ ಬಗ್ಗೆ ಮೊದಲೇ ತನ್ನ ನಾಗರಿಕರಿಗೆ ಎಚ್ಚರಿಸಿ 17ನೇ ತಾರೀಕಿಗೆ ಅಡ್ವೈಸರಿ ರಿಲೀಸ್ ಮಾಡಿದೆ ಅಮೆರಿಕ. ಇಂಥ ಜಾಗದಲ್ಲೇ ಜನ ಸೇರ್ತಾರೆ ಮತ್ತು ಇಂತಿಂಥವರೇ ಸೇರ್ತಾರೆ. ಗಲಾಟೆ, ಪ್ರೊಟೆಸ್ಟು, ಲಾಠಿ ಚಾರ್ಜು ಏನೇನು ಆಗಬಹುದು ಎಲ್ಲವನ್ನ ಎಚ್ಚರಿಸಿ ತನ್ನ ನಾಗರಿಕರಿಗೆ ಹುಷಾರಾಗಿರಿ, ಅಲ್ಲಿ ಓಡಾಡಬೇಡಿ, ಟ್ರಾಫಿಕ್ ಜಾಮ್ ಆಗುತ್ತೆ, ಇಂತಿಂಥ ರೋಡ್ಸ್ ಬ್ಲಾಕ್ ಆಗುತ್ತೆ, ಇಲ್ಲಿ ಓಡಾಡಬೇಡಿ ಅಂತ ಹೆಂಗೆ ಹೇಳ್ತು US ಎಂಬಸಿ. ಯಾವ ರೀತಿ ಸಿಜೆಪಿ ಪ್ರೊಟೆಸ್ಟನ್ನು ಹಾಗಾದರೆ ಇಷ್ಟು ಅಚ್ಚುಕಟ್ಟಾಗಿ ಅಡ್ವೈಸರಿ ರಿಲೀಸ್ ಮಾಡುತ್ತೆ ಅನ್ನೋದೇ ಭಾರಿ ಚರ್ಚೆಗೆ ಗ್ರಾಸವಾಗಿರೋದು. 3 ದಿನ ಮುಂಚೆ ಅಮೆರಿಕಾಗೆ ಹೆಂಗೆ ಗೊತ್ತಾಗತ್ತೆ? US ಎಂಬಸಿ 17ನೇ ತಾರೀಕು ರಿಲೀಸ್ ಮಾಡಿರೋದನ್ನು ನೀವು ಕಣ್ಣಾರೆ ನೋಡಬಹುದು. ಅಮೆರಿಕನ್ ಸಿಟಿಜನ್ಸ್ಗೆ ಅಲರ್ಟು, ಹುಷಾರಾಗಿರಿ, ಇಂತಿಂಥ ಭಾಗದಲ್ಲಿ ಹೋದ್ರೆ ನೀವು ಸಿಕ್ಕಾಕ್ಕೊಳ್ತೀರಾ, ತೊಂದರೆಗೆ ಒಳಗಾಗ್ತೀರಾ ಅಂತ ಬಿಟ್ಟಿದ್ದು ಹೇಗೆ ಅಡ್ವೈಸರಿಯನ್ನು ಇವ್ರಿಗೆ ಯಾರು ಹೇಳಿದ್ದು ಅನ್ನೋದು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಮೊದಲೇ ಇದಕ್ಕೆ ವಿದೇಶದ ಲಿಂಕು ಒಂದು ಕಡೆಯಿಂದ 2 ಕಡೆಯಿಂದ ಅಲ್ಲ, ವಿವಿಧ ಕಡೆಗಳಿಂದ ಸಿಗ್ತಿರೋದು. ಅಮೆರಿಕ ಈ ರೀತಿ ಅಮೆರಿಕದ ಕೈವಾಡ ಇಲ್ಲದೆ ಇಂಥದ್ದೆಲ್ಲ ಭಾರತದಲ್ಲಿ ನಡೆಯುತ್ತಾ? ಬೇಕಾದಷ್ಟು ಸಲ ಆಗಿದೆ, ಅದಕ್ಕೆ ಸಾಕ್ಷಿಗಳು ಸಿಕ್ಕಿವೆ, ಟೂಲ್ ಕಿಟ್ಟು ಹಿಂದೇನೇನು ಮಾಡಿದೆ ಅಂತ. ಪಾಕಿಸ್ತಾನದ ಕೈವಾಡ ನಿನ್ನೆ ಅಷ್ಟೇ ಗೃಹ ಸಚಿವರ ಗಮನಕ್ಕೆ ಹೋಗಿದೆ ರಿಪೋರ್ಟು. ಇನ್ವೆಸ್ಟಿಗೇಷನ್ ಜೋರಾಗಿ ನಡೀತಿದೆ. ಪಾಕಿಸ್ತಾನದಿಂದ ಯಾವ ರೀತಿ ಹ್ಯಾಂಡ್ಲರ್ಸು ಇಲ್ಲಿ ಈ ಸಿಜೆಪಿ ಪ್ರೊಟೆಸ್ಟ್ಗೆ ಬಲ ತುಂಬುತ್ತಿದ್ದಾರೆ, ಬಾಂಗ್ಲಾದಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಓಪನ್ ಆಗಿ ಗಮನಿಸ್ತಿದ್ದೀವಿ. ಅದ್ರ ಜೊತೆಗೆ 5 ರಾಷ್ಟ್ರಗಳಲ್ಲಿ ಈಗ ಜೋರಾಗಿ ನಡೀತಿದೆ ಸಿಜೆಪಿ ಪ್ರೊಟೆಸ್ಟ್. ಭಾರತದಲ್ಲಿ ಸಿಜೆಪಿ ವಿಚಾರ. ಲಂಡನ್ನಲ್ಲಿ ISI ಬ್ಯಾಕ್ಡ್ ಆರ್ಗನೈಸೇಷನ್ ಒಂದು ಸಿಜೆಪಿ ಪ್ರೊಟೆಸ್ಟನ್ನು ಜೋರಾಗಿ ಕೈಗೆತ್ಕೊಂಡಿರೋದು ಈಗ ಬಹಳ ಆತಂಕಕಾರಿ ಅಂತ ಅನಿಸ್ತಿದೆ. ಸೊ ಇದು ನೋ ಮೋರ್ ನೀಟ್ ಎಕ್ಸಾಮ್ನ ಸುತ್ತ ನಡೀತಿರೋ ಹೋರಾಟ, ಬದಲಾಗಿ ಮೋದಿ ಸರ್ಕಾರವನ್ನು ಉರುಳಿಸಲೇಬೇಕು ಅನ್ನುವಂಥ ಹೋರಾಟ ಇದು ಅನ್ನೋದು ಸ್ಪಷ್ಟವಾಗ್ತಿದೆ. ನೆದರ್ಲ್ಯಾಂಡಲ್ಲಿ ನಡೆಯುತ್ತೆ, ಜರ್ಮನಿಯಲ್ಲಿ ನಡೆಯುತ್ತೆ, UK ಅಲ್ಲಿ ನಡೆಯುತ್ತೆ. 5 ರಾಷ್ಟ್ರಗಳಲ್ಲಿ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಆ ಆರ್ಗನೈಸೇಷನ್ ಹಿನ್ನೆಲೆ ಹುಡುಕಿದಾಗ ಲಂಡನ್ನಲ್ಲಿ ನಡೀತಿರೋ ಹೋರಾಟದ ಪ್ರಮುಖ ಗುಂಪೊಂದು ISI ಜೊತೆ ಲಿಂಕ್ ಆಗಿರುವಂತಹ ಸಾಕ್ಷಿಗಳು ಕೂಡ ಈಗಾಗಲೇ ಓಪನ್ ಆಗ್ತಿವೆ. ನಂಬರ್ 1 ಬೆಚ್ಚು ಬೀಳಿಸುವಂಥದ್ದು, CIA ಬರೀ ಅಡ್ವೈಸರಿ ರಿಲೀಸ್ ಮಾಡಲ್ಲ, ಅಡ್ವೈಸರಿಯಲ್ಲಿ ಮೈನ್ಯೂಟ್ ಡೀಟೇಲ್ಸು ಫಾರ್ಮರ್ಸ್ ಪ್ರೊಟೆಸ್ಟ್ ತನಕನೂ ವಿಚಾರಗಳನ್ನು ಒಳಗೊಂಡಂತೆ ಅಮೆರಿಕ 3 ದಿನಗಳ ಮುಂಚೆ 4 ದಿನಗಳ ಮುಂಚೆ ಅದು ಹೆಂಗೆ ಡಿಸೈಡ್ ಮಾಡುತ್ತೆ, ಇಲ್ಲೇ ನಡೆಯುತ್ತೆ, ಇಂಥ ರೋಡಲ್ಲೇ ಸಾಗುತ್ತೆ ಅಂತ ಪೊಲೀಸರೇ ಪರ್ಮಿಷನ್ ಕೊಡದೇ ಇದ್ದಾಗ, ವೆನ್ಯೂನೇ ಡಿಸೈಡ್ ಆಗದೇ ಇದ್ದಾಗ ಅನ್ನೋದು ಮೊದಲ ಪ್ರಶ್ನೆನಾ. ಈಗ ನೋಡಿ, ಚೀನಾ, CIA, ಬಾಂಗ್ಲಾದೇಶಿ ಮತ್ತು ಪಾಕಿಸ್ತಾನಿ ISI ಲಿಂಕು ಒಂದೊಂದು ಕಡೆಯಿಂದನೂ ಓಪನ್ ಆಗ್ತಿದೆ. ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅನ್ನುವಂಥ ಆರ್ಗನೈಸೇಷನ್ನು ಪಾಕಿಸ್ತಾನದ ISI ಲಿಂಕ್ ಇದೆ ಅನ್ನುವಂಥ ಆರೋಪ ತುಂಬ ಸಲ ಕೇಳಿಬಂದಿದೆ ಇವ್ರ ಸುತ್ತ. ಆ ಆರ್ಗನೈಸೇಷನ್ ಈಗ ಸಿಜೆಪಿ ಪ್ರೊಟೆಸ್ಟ್ಗೆ ನಿಂತಿರೋದು. ಐರ್ಲ್ಯಾಂಡು, ಕೆನಡಾ, ಎಲ್ಲೆಲ್ಲಿ ಭಾರತ ವಿರೋಧಿ ಶಕ್ತಿಗಳು ಆಗಾಗ ಸದ್ದು ಮಾಡಿದ್ದೀವಲ್ಲ, ಆ 5 ರಾಷ್ಟ್ರಗಳಲ್ಲಿ ಈಗ ಜೋರಾಗಿದೆ. ವಿವಿಧ ರಾಷ್ಟ್ರಗಳಿಗೂ ವ್ಯಾಪಿಸುವಂಥ ಸಾಧ್ಯತೆ ಇದೆ. ಭಾರತದಲ್ಲಿ ಈಗ ನೋಡಿ, ಸಿಜೆಪಿ ಹೋರಾಟ ದೇಶವ್ಯಾಪಿ ಹರಡಬೇಕು ಅನ್ನೋ ಪ್ಲಾನ್ ಆಗ್ತಿದೆ, ಬರೀ ಡೆಲ್ಲಿಗೆ ಸೀಮಿತ ಆಗಿರಬಾರ್ದು ಅಂತ. ಅದರ ನಡುವೆ ಈಗ ಸಿಜೆಪಿ ಬಿಗ್ ಕಂಡೀಷನ್ ಹಾಕಿರೋದು ಭಾರತ ಸರ್ಕಾರಕ್ಕೆ. ಮಾತುಕತೆ ಕೂರೋದು ಅಂತ ಆಗಿತ್ತಲ್ಲ, ನಿನ್ನೆ ಎಲ್ಲ JP ನಡ್ಡಾ ಅವ್ರ ಮಾತುಕತೆ ಆಯಿತು. ಕೇಂದ್ರ ಸಚಿವರುಗಳೆಲ್ಲ 2-3 ಜನರ ಜೊತೆಗೆ ಮಾತುಕತೆ ಮಾಡ್ತಿದ್ದಾರೆ. ಸೋನಮ್ ವಾಂಗ್ಚುಕ್ ಮಾತುಕತೆ ಕೂಡ ಆಗ್ತಿದೆ. ಅದರ ನಡುವೆ ಈಗೇನು ಕಂಡೀಷನ್ ಹಾಕಿದ್ದಾರೆ ಗೊತ್ತಾ? ಮಾತುಕತೆ ಕೂರಬೇಕು ಅಂದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಮಾತುಕತೆಗೆ ಕೂರೋದಕ್ಕೆ ಕಂಡೀಷನ್.
ಸರ್ಕಾರ ಬೇರೆ ಎಲ್ಲದಕ್ಕೆ ರೆಡಿ ಇದೆ. ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋಣ, ಕನ್ಸ್ಟ್ರಕ್ಟಿವ್ ಟಾಕ್ ಆಗಲಿ, ಸಮಸ್ಯೆಗೆ ಪರಿಹಾರ ಹುಡ್ಕೋದಕ್ಕೆ ನೀವು ಐಡಿಯಾಸ್ ಕೊಡಿ, ನಾವು ಏನೇನು ಮಾಡಿದ್ದೀವಿ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀವಿ. ಡಿಬೇಟ್ ಆಗಲಿ, ಓಪನ್ ಆಗಿ ಇಡೀ ಸೆಷನ್ನನ್ನು ಈ ಸ್ಟೂಡೆಂಟ್ಸ್ಗೋಸ್ಕರ ಮುಡುಪಾಗಿಡೋಣ, ನಮ್ಗೆ ಅವರೇ ಪ್ರಯಾರಿಟಿ ಅಂತ ರೆಡ್ ಕಾರ್ಪೆಟ್ ಹಾಸಿದೆ. ನಿಜವಾದ ಬದಲಾವಣೆ ಬಯಸೋರಿಗೆ ಇದು ಬೆಸ್ಟ್ ಚಾನ್ಸು. ಎಲ್ಲವನ್ನು ಸರಿ ಮಾಡೋದಕ್ಕೆ ಜನರಿಗೂ, ವಿದ್ಯಾರ್ಥಿಗಳಿಗೂ, ಜನಪ್ರತಿನಿಧಿಗಳಿಗೂ ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಆದರೆ ಅದನ್ನು ಬಳಸ್ಕೊಳ್ಳದೆ ಈಗ ಮಾತಾಡಬೇಕು ನಿಮ್ಮ ಜೊತೆ ಅಂದರೆ ಫಸ್ಟ್ ಪ್ರಧಾನ ರಾಜೀನಾಮೆ ಕೊಡಿ ಅನ್ನೋ ಕಂಡೀಷನ್ ಹಾಕಿ ಮಾತಾಡದಂತೆ ಒಂದು ಬಾಗಿಲು ಹಾಕೋ ಕೆಲಸ ಆಗ್ತಿದೆ. ಜಂತರ್ ಮಂತರ್ಗೆ ರಾಹುಲ್ ಗಾಂಧಿ ಅವರು ಹೋಗಲಿದ್ದಾರೆ ಅನ್ನೋ ಸುದ್ದಿ ಸಿಗ್ತಿದೆ. ಸೊ ಈ ಪ್ರೊಟೆಸ್ಟನ್ನು ಇನ್ನಷ್ಟು ಜೋರು ಮಾಡೋದಕ್ಕೆ ಕಾಂಗ್ರೆಸ್ ಈಗ ಅಖಾಡಕ್ಕೆ ಧುಮುಕ್ತಿದೆ. ಆಮ್ ಆದ್ಮಿ ಕಾಂಗ್ರೆಸ್ನ ನಡುವೆ ಜೋರು ಜಟಾಪಟಿ ಶುರುವಾಗಿದೆ. ಈಗ ನಿಮ್ದಲ್ಲ ಇದು ಪ್ರೊಟೆಸ್ಟು, ನಮ್ಮದು ಅಂತ ಕಿತ್ತಾಡ್ಕೊಳ್ಳೋ ರೀತಿಯಲ್ಲಿ ಒಂದು ಅತ್ಯಂತ ತಮಾಷೆ, ಇಷ್ಟು ದೊಡ್ಡ ಸೀರಿಯಸ್ ಇಶ್ಯೂ ದೇಶದಲ್ಲಿ. ಬಟ್ ಇದ್ರ ಕ್ರೆಡಿಟ್ ತೊಗೊಳಕ್ಕೆ ಎರಡು ಪಕ್ಷಗಳು ಹೆಂಗೆ ಒದ್ದಾಡ್ತಿವೆ ಅನ್ನೋದನ್ನು ನೋಡಿದ್ರೆ ವಿಪರ್ಯಾಸ. ಇದಕ್ಕಿಂತ ಇನ್ನೊಂದಿಲ್ಲ. ಸ್ಟೂಡೆಂಟ್ಸ್ ಕಾಳಜಿ ತೋರಿಸ್ತಿರೋರ ಪರಿಸ್ಥಿತಿ ಇವತ್ತು ನೋಡಿ ಬಯಲಾಗಿದೆ. ಇನ್ನು ಈ ಹೋರಾಟದಲ್ಲಿ ಭಾಗವಹಿಸಿದ್ದವರ ಕೆಲವರ ಮಾತುಗಳನ್ನಂತೂ ಕೇಳಿಸ್ಕೊಳ್ಳೇಬೇಕು. ಮೋದಿನ ಹತ್ಯೆ ಮಾಡೋದ್ರ ಬಗ್ಗೆ ಯಾರು ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ಪೊಲೀಸರು ಅಂತಲ್ಲ, ರಾಜಕಾರಣಿ ಯಾರನ್ನು ಬಿಡಲ್ಲ, ಹೆಂಗೆ ಹೊಡಿತೀವಿ, ಮೋದಿನ ನಾನೇ ಸಾಯಿಸ್ತೀನಿ ಅನ್ನೋ ತನಕ ಅಲ್ಲಿ ಬಂದವರು ಯಾರು ಏನು ಮಾತಾಡಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳಿ. ಎಷ್ಟು ಡೇಂಜರಸ್ ಆ್ಯಂಗಲ್ ಪಡ್ಕೊಂಡಿದೆ CJP ಪ್ರೊಟೆಸ್ಟ್. अभिजीत, ये जो सारी चीज़ें हुई हैं, इसके बाद से अभी आप क्या सोच रहे हैं? अभी हमारा प्रोटेस्ट जारी रहेगा. कल जो ब्रूटैलिटी हुई है उसके बाद तो मुझे नहीं लगता, आई एम वेरी सॉरी टू से दिस कि नरेंद्र मोदी प्रधानमंत्री कहलाने के लायक है. ही इज़ अ डिक्टेटर और उन्हें एक तानाशाह की तरह ही देखा जाना चाहिए और उन्हें एक तानाशाह ही बोला जाना चाहिए. 12-12 साल की बच्चियों का सर फोड़ा है दिल्ली पुलिस ने, लड़कियों के कपड़े फाड़े, मेल पुलिस ऑफिसर्स ने लड़कियों के कपड़े फाड़े. हमें अपना प्रोटेस्ट जारी रखना है, हम पीछे नहीं हटेंगे. और अगर सरकार हमारी बात नहीं मानती है तो हम बहुत जल्द एक बहुत बड़ा कॉल देंगे. और जो 20 जुलाई को भीड़ थी वो तो ट्रेलर था, वो ट्रेलर था. 20 जुलाई को जो भीड़ आई थी वो ट्रेलर था. सरकार से रिक्वेस्ट है, बात मान लीजिए. इतना अहंकार ठीक नहीं है. किस बात का अहंकार है आपको? हमारी वोट से आप बैठे हुए हो वहां पर, वरना क्या करते हैं? तो अपना अहंकार छोड़ दीजिए, बातें मान लीजिए. अगर आप बात नहीं मानोगे तो पूरे देश में आंदोलन होगा, सिर्फ दिल्ली में नहीं होगा, पूरे देश भर आंदोलन होगा. और जितने भी स्टूडेंट्स को पीटा गया था, हम आपके साथ हैं. कोई भी हेल्प चाहिए बता देना. कोई भी यहाँ पर कोई भी लीगल हेल्प चाहिए, कोई भी मेडिकल हेल्प चाहिए, कांग्रेस जनता पार्टी की टीम आपकी तरफ पूरी तरह साथ खड़ी रहेगी. थैंक यू. ಅಂದ್ರೆ ಸರ್ಕಾರ ಈಗ ಹೇಗೆ ಇದಕ್ಕೆಲ್ಲ ಹೆಡೆಮುರಿ ಕಟ್ಟತ್ತೆ, ಪ್ರಧಾನ ರಾಜೀನಾಮೆ ಪಡೆಯದೇ ತೀರಲ್ಲ ಅನ್ನೋದು ಇವ್ರ ನಿರ್ಧಾರ. ಬಟ್ ಬೇರೆ ಎಲ್ಲ ಓಕೆ, ಇವ್ರ ಡಿಮ್ಯಾಂಡ್ಸು 1 ಕೋಟಿ ಮತ್ತು ನೀಟ್ ಎಕ್ಸಾಮ್ ಬಗ್ಗೆ ಒಂದಿಷ್ಟು ಬದಲಾವಣೆಗಳನ್ನು ಮಾಡೋದು, ಶಿಕ್ಷಣ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡೋದು, ಎಲ್ಲದಕ್ಕೂ ಸರ್ಕಾರ ಕನ್ಸ್ಟ್ರಕ್ಟಿವ್ ಆಗಿ ಮಾತುಕತೆಗೆ ರೆಡಿ ಇದೆ. ಡಿಬೇಟ್ ಆಗಲಿ, ಒಂದು ನಿರ್ಧಾರಕ್ಕೆ ಬರೋಣ ಈ ಸೆಷನಲ್ಲಿ ಅನ್ನೋ ತನಕ ರೆಡಿ ಇದೆ. ಬಟ್ ಪ್ರಧಾನ ರಾಜೀನಾಮೆ ಯಾವ ಕಾರಣಕ್ಕೂ ಮೋದಿ ತಗೊಳ್ಳೋ ಥರ ಕಾಣಿಸ್ತಿಲ್ಲ. ಹಾಗಾಗಿ ಈ ಮಾತು ಕನ್ಕ್ಲೂಷನ್ಗೆ ಬರ್ತಿಲ್ಲ. ಇಬ್ಬರ ನಡುವೆ ಒಂದು ಸಮಾಧಾನಕರ ಹಂತಕ್ಕೆ ತಂದು ನಿಲ್ಸಕ್ಕಾಗ್ತಿಲ್ಲ. ಯಾಕಂದರೆ ಪ್ರಧಾನ ರಾಜೀನಾಮೆಯನ್ನೇ ಪ್ರಧಾನವಾಗಿ ಅಡ್ಡ ಇಟ್ಟು ಬಿಟ್ಟಿದ್ದಾರೆ ಹೋರಾಟಗಾರರು. ಇನ್ನೂ ದೊಡ್ಡ ಹೋರಾಟ ಮಾಡ್ತೀವಿ, ಟ್ರೇಲರ್ಗೆ ಹೆದರಿದ್ದೀರಾ ನೀವು ಅಂತ ಓಪನ್ ಚಾಲೆಂಜ್ ಹಾಕಿರೋದು ಮೋದಿಗೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.